ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಹೋರಾಟಗಳು ಆಗಿ, ಮೊದಲಿಗೆ ಎ.ಜೆ. ಸದಾಶಿವ ಆಯೋಗ, ನಂತರ ಜೆ.ಸಿ. ಮಾಧುಸ್ವಾಮಿ ಆಯೋಗ, ತದನಂತರದಲ್ಲಿ ನಾಗಮಹೇಂದ್ರವರ ಆಯೋಗ ವರದಿಗಳನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆ ವರದಿಗಳನ್ನು ಸಲ್ಲಿಕೆ ಮಾಡಿದ್ರು ಕೆಲವೊಂದು ಡಿಫ್ರೆನ್ಸಸ್ ಆಗಿದ್ದಾವೆ. ಏನು, ನಾಗಮೋಹನ್ ದಾಸ್ ವರದಿಲಿ 6-6-5-1 ಇವು ಪರಿಶಿಷ್ಟ ಜಾತಿಯ ಎಡಗೈ ಗುಂಪಿನ ಮಾದಿಗ ಸಂಬಂಧಿತ ಜಾತಿಗಳಿಗೆ 6, ಬಲಗೈ ಸಂಬಂಧಿತ ಜಾತಿಗಳಿಗೆ 6, ಇನ್ನು ಏನು ಅಲೆಮಾರಿ ಪರಿಶಿಷ್ಟ ಜಾತಿ ಇದ್ದಾರೆ ಅದನ್ನು ಸಹ ಕ್ಲಬ್ ಮಾಡಿ ಸ್ಪೃಶ್ಯ ಜಾತಿಯ ಬಂಧುಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ ಚರ್ಚೆ ಆಯಿತು, ಚರ್ಚೆಗೆ ಗ್ರಾಸ ಆಯಿತು. ಮತ್ತು ಎ.ಜೆ. ಸದಾಶಿವ ಆಯೋಗ 5-6-1-3 ಅಂತ ಹೇಳಿದರು. ಪ್ರವರ್ಗ ಎ, ಬಿ, ಸಿ, ಡಿ ಮಾಡಿದರು. ಈಗ ಪ್ರವರ್ಗ ಎ, ಬಿ, ಸಿ ಮಾಡಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆಗೆ ಈವರೆಗೂ ಸರ್ಕಾರದ ಸವಲತ್ತನ್ನೇ ತಗೊಳ್ಳದೇ ಇರತಕ್ಕಂಥ 1% ಅಸ್ಪೃಶ್ಯ ಜಾತಿಯ ವರ್ಗ 5% ಅವ್ರ ಜೊತೆಗೆ ಸೇರಿಸಿರ್ತಕ್ಕಂಥದ್ರಿಂದ ಅವ್ರಿಗೆ ಅನ್ಯಾಯ ಆಗುತ್ತೆ. ಇದು ಆಗಬಾರ್ದು ಅಂತ ನನ್ನ ಒಂದು ವಾದ. ಹಾಗೆ ಸದಾಶಿವ ಆಯೋಗದ ವರದಿ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ವರದಿ ಇದ್ದರೂ ಸಹ ಈ ವರದಿ ಸೂಕ್ತವಲ್ಲ ಅಂತೇಳಿ ಮತ್ತೊಮ್ಮೆ ನಾಗಮೋಹನ್ ದಾಸ್ ವರದಿ ತಗೊಂಡ್ರು. ನಾಗಮೋಹನ್ ದಾಸ್ ವರದಿನ ಬಿಟ್ಟು ಸರ್ಕಾರ ಏಕಾಏಕಿ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಚುನಾವಣೆ ತಂತ್ರಗಾರಿಕೆಗೋಸ್ಕರ ಏನು ಬರ್ತಕ್ಕಂಥ ZP-TP ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದೇ ಕಾರಣಕ್ಕೆ ಇವರು ತರಾತುರಿ ಈಗ 50% ಮೀಸಲಾತಿ ಮೀರುತ್ತೆ, 56% ಆಗುತ್ತೆ, ನಮ್ಮದು ಕೊಡಕ್ಕೆ ಬರಲ್ಲ ಅಂತ ಕೋರ್ಟ್ ಹೇಳಿದೆ ಅಂತ ಹೇಳ್ತಾರೆ ಇವರು. ಇವತ್ತು ಕೋರ್ಟಿನ ನೆಪ ಹೇಳ್ತಕ್ಕಂಥವ್ರು ರಾಜ್ಯಪಾಲರು ಅಂಕಿತ ಹಾಕ್ತಲೇ ಇದ್ದದ್ದನ್ನು ಎಲ್ಲ ಪಕ್ಷದವರು ಹೋಗಿ ರಾಜ್ಯಪಾಲರಿಗೆ ಒತ್ತಡ ತಂದು ಅಂಕಿತ ಹಾಕ್ಸಿದೀವಿ ಅಂತ ಹೇಳ್ತಾರೆ. ಇದು ಗೆಜೆಟ್ ನೋಟಿಫಿಕೇಶನ್ ಹಾಕೋರಿಗೂ ಸುಮ್ಮನಿದ್ದು ಈಗೇನು ಹೇಳ್ತಾರೆ, ಹಳೆಯ ಮಾದರಿ 15% ಏನಿತ್ತು ಮೀಸಲಾತಿ, ಆ ಮಾದರಿಯಲ್ಲೇ ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಇಲ್ಲ ವಯೋಮಿತಿ ಮಿಂಚು ಹೋಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರದ ದ್ವಂದ್ವ ನೀತಿಯಾಗಿದೆ. ವಿಶೇಷವಾಗಿ ಆಡಳಿತ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ಹೇಳ್ತೀನಿ. ಅದೇ ರೀತಿ ವಿರೋಧ ಪಕ್ಷ BJP JDS ಕೂಡ ನಮಗೆ ಅನ್ಯಾಯವನ್ನು ಮಾಡ್ಕೊಂಬಂದಿದೆ. ಚುನಾವಣಾ ಸಂದರ್ಭದಲ್ಲಿ ಒಂದು ಭಿತ್ತಿಪತ್ರವನ್ನು ವಿತರಿಸಿ ನಮ್ಮ ಮುಂದೆ ಓಟನ್ನು ಪಡೆದು ಗೆದ್ದು ಹೋದಂಥವರು ಈ ನಮ್ಮ ಸಮಾಜಗಳಿಗೆ ಅನ್ಯಾಯವಾಗಿರ್ತಕ್ಕಂಥ ಸಮಾಜಗಳಿಗೆ, ವಿಶೇಷವಾಗಿ ಮಾದಿಗ ಸಂಬಂಧಿತ ಮತ್ತು ಸ್ಪೃಶ್ಯ ಜಾತಿಯ ಬೋವಿ ಒಡ್ಡ ಸಮಾಜದ ಎಲ್ರಿಗೂ ಸಹ ಭಾಳ ಅನ್ಯಾಯ ಆಗಿದೆ. ಕಾರಣ ಇಷ್ಟೇ, ಬಲಗೈ ಜಾತಿಯ, ವಲಯ ಜಾತಿಯವರು ಮತ್ತು ಲಂಬಾಣಿ ಜಾತಿಯವರು ರಾಜಕೀಯ ಸ್ಥಾನಮಾನಗಳಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಮುಂದುವರೆದ್ರಿಂದ, ಎಚ್ಚೆತ್ತುಕೊಂಡಿರೋದ್ರಿಂದ ಅವರು ಸಾಕಷ್ಟು ಸವಲತ್ತನ್ನು ಈಗಾಗಲೇ ಪಡೆದಿದ್ದಾರೆ. ಅದರಿಂದ ರೋಸ್ಟರ್ ಮೇಂಟೈನ್ ಮಾಡಬೇಕು, ಹಳೆ ಪದ್ಧತಿ ಜಾರಿ ಆಗಬಾರ್ದು, ರೋಸ್ಟರ್ ಮೇಂಟೈನ್ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿದಾಗಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಅದೇ ರೀತಿ ನಾನು ಒಟ್ಟಾರೆ ಕರ್ನಾಟಕ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು, ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಮತ್ತು ಸಮಾಜ ಮುಖಿಯ ಮಠಗಳಿರ್ಬೋದು, ಸಾವಿರಾರು ಮಠ ಇದ್ದಾವೆ. ಇವತ್ತು ಅಸ್ಪೃಶ್ಯತೆ ಜೀವಂತವಾಗಿದೆ ಅಂತ ಹೇಳಿದರೆ ಎಷ್ಟು ನಾಚಿಕೆ ಆಗಲ್ಲ ರೀ. ಗದಗ ಜಿಲ್ಲೆ ಮುಂಡರಗಿ ತಾಲ್ಲೂಕಿನ ಒಂದು ಊರಲ್ಲಿ ನಿನ್ನೆ ಆಗಿರ್ತಕ್ಕಂಥ ಘಟನೆ, ಕಟಿಂಗ್ ಶಾಪ್ಗೆ ಹೋದರೆ ಬಿಟ್ಕೊಳ್ಳಲ್ಲ, ನಿಮ್ಮನ್ನು ಮಾಡೋದಿಲ್ಲ,
ಅಂತ ಹೇಳಿದರೆ ಸರ್ಕಾರದವ್ರ ಮಧ್ಯಸ್ಥಿಕೆ ವಹಿಸಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಟೈಪು ಅಲ್ಲಿ ಇಟ್ಟಿದ್ರು, ಅದಕ್ಕೂ ಸಹ ಆಸ್ಪದ ಕೊಡ್ತಾ ಇಲ್ಲ. ಈ ಥರದ್ದು ಸಾಕಷ್ಟು ಆಗಿದ್ದಾವೆ. ಅದೇ ಉತ್ತರ ಕರ್ನಾಟಕದ ಭಾಗದಲ್ಲಿ ದೇವಾಲಯ ಪ್ರವೇಶ ಮಾಡಿದಾಗಲೂ ಅದು ಅಲ್ಲೂ ಸಹ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಉದಾಹರಣೆಗೆ ಮಧುಗಿರಿ ತಾಲೂಕು ಆವಣದಲ ಗ್ರಾಮ ಮತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಒಂದು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಈ ವಾರದ ಇನ್ಸಿಡೆಂಟ್ಗಳು ನೋಡಿದಾಗ ಅಸ್ಪೃಶ್ಯತೆ ಭಯಾನಕರವಾಗಿದೆ. ಈ ಅಸ್ಪೃಶ್ಯತೆ ತೊಲಗಬೇಕು ಅಂದರೆ ಬೇರೆ ಸಮಾಜಗಳನ್ನು ಸರ್ಕಾರಗಳನ್ನು ಅವಲಂಬಿಸಿದರೆ ಸಾಧ್ಯ ಇಲ್ಲ. ಈ ಜಾತಿಗೆ ಅಸ್ಪೃಶ್ಯ ಜಾತಿಗೆ ಸಂಬಂಧಪಟ್ಟವರು ನವನಾಗರಿಕರಾಗಬೇಕು ಅಂದರೆ ಮಕ್ಕಳಿಗೆ ಶಿಕ್ಷಣಾಭ್ಯಾಸ ಕೊಡಿಸ್ಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಯಿಂದ ಇರುವಂಥ ಪದ್ಧತಿಯನ್ನು ನಿರ್ಮಾಣ ಮಾಡ್ಕೋಬೇಕು. ಕೆಲವೊಂದು ಅನಿಷ್ಟ ಪದ್ಧತಿಗಳಿಂದ ದೂರ ಇರಬೇಕಾಗ್ತದೆ. ತಮ್ಮ ಕೆಲಸವನ್ನು ತಾವು ಮಾಡಿ, ಕೆಲಸ ಇಲ್ಲಾಂದ್ರೆ ಕೂಲಿನಾದರೂ ಹೋಗಿ ಜೀವನ ಮಾಡಿ ಸ್ವಾಭಿಮಾನಕ್ಕೆ ಧಕ್ಕೆ ತರಬಾಡ್ರಿ. ಒಂದು ಪಕ್ಷ ಧಕ್ಕೆ ತಂದಿದ್ದೆ ಆದರೆ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಶೈಕ್ಷಣಿಕ ಸಮಾನತೆ, ಉದ್ಯೋಗ ಸಮಾನತೆಯನ್ನು ಹೇಳಿದರು ಮತ್ತು ಈ ರಿಸರ್ವೇಷನ್ನಲ್ಲಿ ಅಡಾಪ್ಟ್ ಮಾಡಿದರು. ಅವೆಲ್ಲಕ್ಕೂ ನಾವು ಎಲ್ಲೋ ಒಂದು ಕಡೆ ಮೋಸ ಮಾಡಿಕೊಂಡಾಗುತ್ತೆ. ಬಂಧುಗಳೇ, ಇವತ್ತು ಪ್ರಸ್ತುತವಾಗಿರ್ತಕ್ಕಂಥ ಎಲ್ಲ ಪಕ್ಷದ 54 ಜನ ರಿಸರ್ವೇಷನ್ ಏನು ಶಾಸಕರಿದ್ದೀರಾ, MP ಇದ್ದೀರಾ, ತಾವು ಅಂಬೇಡ್ಕರ್ ಅಂದೊಂದು ಮಹಿಳಾ ಮೀಸಲಾತಿ ಅಂಗೀಕಾರ ಆಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಕಾನೂನು ಪದವಿಗೆ ರಾಜೀನಾಮೆ ಕೊಟ್ಟು ಬಂದಂಥವರು ನೀವು. ಮಾನ ಮರ್ಯಾದೆ ಹೋದರೂ ಚಿಂತೆ ಇಲ್ಲ, ಹೆಂಡ್ರು ಮಕ್ಕಳು ಹಾಳಾದರೂ ಚಿಂತೆ ಇಲ್ಲ, ಯಾವ ಲೂಟಿ ಹೊಡೆದ್ರೂ ಚಿಂತೆ ಇಲ್ಲ, ಮಂತ್ರಿ ಆಗಲೇಬೇಕು ಅಂತ ಅಲ್ಲಿ ಕೊಟ್ಟು ಕೂತಿರೋದು ಈ ಜನಾಂಗವನ್ನು ರಕ್ಷಣೆ ಮಾಡೋಕ್ಕಲ್ಲ. ನೀವು ಹೇಳಿ, ನೀವು ರಿಸರ್ವೇಷನ್ ಇರ್ತಕ್ಕಂಥವ್ರು ಎಲ್ಲ ಮಠಾಧೀಶನ ಕೂಡ ಹಾಕಿ, ಎಲ್ಲ ರಾಜಕೀಯ ಪಕ್ಷದವ್ರನ್ನ ಕೂಡ ಹಾಕಿ ಅಸ್ಪೃಶ್ಯತೆಗೆ ಒಂದು ತಿಲಾಂಜಲಿಯನ್ನು ಆಡ್ತಕ್ಕಂಥ ಕೆಲಸ ಇದಾಗಬೇಕಾಗ್ತದೆ. ಹಾಗಾದಾಗ ಬಸವಣ್ಣನವರ ಕನಸು, ಅಂಬೇಡ್ಕರ್ ಅವರ ಕನಸು, ಪೆರಿಯಾರವರ ಕನಸು, ಮತ್ತವರು ಕನಕದಾಸ ಮತ್ತು ವಾಲ್ಮೀಕಿ ಇವರೆಲ್ಲರ ಕನಸು ಈಡೇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.